ಯಾವಾಗೆಲ್ಲ ಟಿಪ್ಪುವನ್ನ ಬೆನ್ನತ್ತಿದಾರೋ ಆಗ ಕಾಂಗ್ರೆಸ್ ನಾಶ ಆಗಿದೆ, ಮತ್ತೆ ನಾಶ ಆಗಬೇಕಾಗಿದೆ, ಪ್ರಾರಂಭ ಮಾಡ್ಲಿ ಬಿಡಿ ಅಂತ ಯತ್ನಾಳ್ ಹೇಳಿದ್ದಾರೆ. ಇವರು ಯಾವಾಗೆಲ್ಲ ಓಲೈಕೆ ಮಾಡಕ್ ಹೊರಟ್ರು ಆಗೆಲ್ಲ ಕಾಂಗ್ರೆಸ್ನ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ ಅಂತ ಹೇಳಿದ್ದಾರೆ. ಯಾವಾಗ ಟಿಪ್ಪುನ ಬೆನ್ನ ಹತ್ಯಾರ ಕಾಂಗ್ರೆಸ್ನವರು ನಾಶ ಆಗ್ಯಾರ. ಇದು ಮತ್ತೆ ನಾಶ ಆಗ್ಬೇಕಾಗಿದ್ರೆ ಪ್ರಾರಂಭ ಮಾಡಲಿ, ನೋಡೋಣ, ನಾವು ವಿರೋಧ ಮಾಡ್ತೀವಿ. ಆಡಳಿತ ಪಕ್ಷ ಶಾಸಕರು ಈ ಗಮನ ಸೆಳೆಯುವ ಸೂಚನೆ ತರ್ತಾ ಇರುವಂತ ಎಷ್ಟು ಸರಿ ಅಷ್ಟೇ ಅವ್ರಿಗೆ ಗುರ್ತಾ ಬರೀ ಸಾಬ್ರಟ್ಟೆ ಓಟ್ ಹಾಕ್ಯಾರ ತಿಳ್ಕೊಂಡಾರ. ಮುಂದೆ ಹಿಂದೂಗಳು ಓಟ್ ಹಾಕಿದ್ದಕ್ಕೆ ಅವರು MLA ಆಗ್ಯಾರ ಇಲ್ರಿ. ಈಗಂತ ಸಾಬ್ರು ಹೊಟ್ಟೆ ಮುಂದೆ ಕಾಂಗ್ರೆಸ್ಗೆ, ಹಿಂದೂಗಳು ಓಟ್ ಹಿಂದೂಗಳಿಗೆ ಬೀಳ್ತಾವೆ ಅಷ್ಟೇ. ಗೆರಿ ಕೊಡ್ದಂಗೆ ಆಗ್ತೈತಿ ಮುಂದಿನ ಚುನಾವಣೆಗಳು. ಇನ್ನು ಕಿತ್ತೂರು ಚೆನ್ನಮ್ಮ ಇರ್ಬೋದು, ರಾಯಣ್ಣ ಜಯಂತಿ ಇರ್ಬೋದು, ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಮಹಾನ್ ಪುರುಷರ ಉತ್ಸವಗಳನ್ನ ಸರ್ಕಾರ ಮಾಡಬಹುದು. ಟಿಪ್ಪು ಜಯಂತಿ ಬಗ್ಗೆ ಸದನದಲ್ಲಿ ಉತ್ತರ ಕೊಡ್ತೇವೆ. ಬಿಜೆಪಿ ಆರೋಪಕ್ಕೆ HK ಪಾಟೀಲ್ ಅವರು ಮಾತನಾಡಿದ್ದಾರೆ. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾತನಾಡಿದ್ದಾರೆ. ಟಿಪ್ಪು ಜಯಂತಿ ಸಂಬಂಧ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿ ಇರ್ಬೋದು, ಸಂಗೊಳ್ಳಿ ರಾಯಣ್ಣನ ಜಯಂತಿ ಇರ್ಬೋದು, ಅನೇಕ ಹಿಂದುಳಿದ ಸಮಾಜದ ಅನೇಕ ಧೀಮಂತ ಮಹಾಪುರುಷರ ಜಯಂತಿಗಳನ್ನು ನಮ್ಮ ಸರ್ಕಾರ ಮಾಡಿದೆ. ನಾರಾಯಣ್ ಗುರೂಜಿ ಅವ್ರನ್ನ ಹಿಡ್ಕೊಂಡು ಮೊನ್ನೆ ಮಂಗಳೂರಿನಲ್ಲೇ ಕೂಡ ಹೇಳಿದ್ವಿ ನಾವು, ಒಬ್ಬರದು ಇಬ್ಬರದು ಅಂತ. ನಮ್ಮ ನಿಲುವು ಜಾತ್ಯತೀತ ನಿಲುವು. ನೀವು ಯಾಕೆ ಸ್ಪೆಸಿಫಿಕ್ ಆಗಿ ಟಿಪ್ಪು ಅಂತ ಹೇಳ್ತೀರಾ? ನಾವು ಎಲ್ಲರದ್ದು ಮಾಡ್ತೀವಿ, ಬಸವಣ್ಣವ್ರದ್ದು ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ, ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ. ಬಸವಣ್ಣವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ, ಸಾಂಸ್ಕೃತಿಕ ನಾಯಕ ಅಂತ ಹಾಕಿದ್ವಿ. ಬಸವಣ್ಣವರ ತತ್ವ ಏನು? ಆ ಧರ್ಮದ ಮೇಲೆ ನಾವು ನಂಬಿಕೆನ ಇಟ್ಕೊಂಡಂತವ್ರು. ಜಯಂತಿ ಆಗಬೇಕು ಅನ್ನುವಂಥದ್ದು ವಿಚಾರವಾಗಿ ಸರ್ಕಾರದ ಮುಂದೆ ಅದು ಸದನದ ಎದುರಿಗಿರೋದ್ರಿಂದ ಸದನದಲ್ಲಿ ಅದಕ್ಕೆ ಉತ್ತರ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆಯಾ ಸರ್? ಸದನದಲ್ಲಿ ಆ ವಿಷಯ ಇರೋದ್ರಿಂದ ನಾವು ಈ ಬಗ್ಗೆ ಸದನದಲ್ಲೇ ಉತ್ತರ. ಜಯಂತಿ ಆಗಬೇಕು ಅನ್ನುವಂಥದ್ದು ವಿಚಾರವಾಗಿ ಸರ್ಕಾರದ ಮುಂದೆ ಅದು ಸದನದ ಎದುರಿಗಿರೋದ್ರಿಂದ ಸದನದಲ್ಲಿ ಅದಕ್ಕೆ ಉತ್ತರ. ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆಯಾ ಸರ್? ಸದನದಲ್ಲಿ ಆ ವಿಷಯ ಇರೋದ್ರಿಂದ ನಾವು ಈ ಬಗ್ಗೆ ಸದನದಲ್ಲೇ ಉತ್ತರ.